ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು 7 ಡೇಸ್ ವಾಯ್ಸ್ DVG ದಾವಣಗೆರೆ. ನೋಡಿ, ಈತ ಗಣೇಶ್ ಅನ್ನೋ ವ್ಯಕ್ತಿ ನೀಲಕಂಠೇಶ್ವರ ಏಜೆನ್ಸಿ ಅನ್ನೋ ಒಂದು ಏಜೆನ್ಸಿ ಒಳಗೆ ಕೆಲಸ ಮಾಡ್ತಿರ್ತಕ್ಕಂತಹ ವ್ಯಕ್ತಿ. ಇವರು ಈ KR ಮಾರ್ಕೆಟ್ ಬಳಿ ಇರೋ ಪೂಜಾ ಸಾಮಗ್ರಿಗಳ ಅಂಗಡಿ MRB ಪೂಜಾ ಸಾಮಗ್ರಿಗಳ ಅಂಗಡಿಗೆ ಅಗರಬತ್ತಿ, ಧೂಪ ಮುಂತಾದ ಪೂಜಾ ಸಾಮಗ್ರಿಗಳನ್ನು ಕೊಟ್ಟಿರ್ತಾರೆ. ಅದರ ಬಿಲ್ಲಿಗೆ ಅಂತ ಇವರ ಮಾಲೀಕರು ಕಳಿಸಿರ್ತಾರೆ. ಆ ಅಂಗಡಿಯಲ್ಲಿರ್ತಕ್ಕಂಥ ಹುಡುಗ ಬಿಲ್ ಕೊಡಲು ನಿರಾಕರಿಸ್ತಾನೆ, ಬಾಕಿ ಹಣನ. ಅದಕ್ಕೆ ಇವರು ನಿಮ್ಮ ಓನರ್ ನಂಬರ್ ಕೊಡಪ್ಪ ಅಂತ ಹೇಳಿದಾಗ ಆ ಓನರ್ ನಂಬರ್ ಬೋರ್ಡ್ ಮೇಲೆ ಇದೆ ತಗೋ ಅಂತ ಉದ್ದಟದಲ್ಲಿ ಮಾತಾಡಿರ್ತಾನೆ. ಆ ನಂಬರ್ ತಗೊಳಕ್ಕೆ ಅಂತ ಹೋದಾಗ ನಮ್ಮ ಓನರಿಗೆ ಫೋನ್ ಮಾಡ್ತೀನೋ ಅಂತೇಳಿ ತಮ್ಮದೇ ಪೂಜಾ ಸಾಮಗ್ರಿ ಅಂಗಡಿಲಿ ಮಾರ್ತಕ್ಕಂಥ ತ್ರಿಶೂಲನ್ನು ತಗೊಂಡು ಈತನಿಗೆ ಕುತ್ತಿಗೆ ಹಾಕಕ್ಕೆ ಬಂದಿದ್ದಾನೆ. ಕುತ್ತಿಗೆಗೆ ಸ್ವಲ್ಪ ಮಿಸ್ ಆಗಿ ಎಡಭಾಗಕ್ಕೆ ಚುಚ್ಚಿದ್ದಾನೆ. ಅದೇನಾದರೂ ಗಂಟ್ಲಿಗೆ ಜೋರಾಗಿ ಚುಚ್ಚಿತ್ತು ಅಂದರೆ ಇವನು ಪ್ರಾಣನೇ ಹೋಗ್ತಾ ಇತ್ತು. ಸ್ಥಳದಲ್ಲಿ ಇದ್ದ ಟ್ರಾಫಿಕ್ ಪೊಲೀಸ್ನವರು ಇವನನ್ನು ಬಚಾವ್ ಮಾಡಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಕೆಲಸ ಮಾಡ್ತೀರಿ? ಅಲ್ಲಿಂದ ನಾವು ಸಂಜೆ ಕಲೆಕ್ಷನಿಗೆ ಹೋದಾಗ ಬಿಲ್ ಕೇಳಿದ್ದಕ್ಕೆ ಈ ರೀತಿ ನಮಗೆ ಏಕಾಏಕಿ. ಎಲ್ಲಿ ಮಾರ್ಕೆಟ್? ಅಲ್ಲಿ ಅಂಗಡಿ ಎಲ್ಲದು ಮಾರ್ಕೆಟಲ್ಲಿ ಬೆಳ್ಳುಳ್ಳಿಗಲ್ಲಿ ಕಾರ್ನರ್. ಏನು ಅಂಗಡಿ ಹೆಸರು? ಅಂಗಡಿ ಹೆಸರು MRB ಪೂಜಾ ಸ್ಟೋರ್. MRB ಪೂಜಾ ಸ್ಟೋರು. ಏನಾಯ್ತು ಅದು? ನೀವು ಬಿಲ್ ಕೇಳಕ್ಕೆ ಹೋದಾಗ ಹೋದ್ರೆ ಅವರು ಭಾನುವಾರ ಕೊಡ್ತೀನಿ ಅಂತ ಅಂದರು. ಇಲ್ಲ, ಈಗ ಎಷ್ಟಿದೆ ಅಷ್ಟು ಕೊಡ್ರಿ ಅಂತ. ಈಗ ಎಷ್ಟಿದೆ ಅಷ್ಟು ಕೊಡ್ರಿ ಅಂತಂದ್ರಿ? ಅಷ್ಟು ಕೊಡ್ರಿ ಅಂದರೆ ಇಲ್ಲ, ಮೇಲೆ ಕೇಳ್ತೀರ ನೀವು ಅಂತೇಳಿ ಏಕಾಏಕಿ ಅವರು ಏಕವಚನದಲ್ಲಿ ಮಾತಾಡಿ. ಎಷ್ಟಿತ್ತು ಬಾಕಿ? ಅಲ್ಲಿ ಒಂದು 4,000 ಭಾಳ ದಿವಸದಿಂದ ಇತ್ತು ಬಾಕಿ? ಏನು? 3 ತಿಂಗಳಿಂದ ಇತ್ತು. 3 ತಿಂಗಳಿಂದ ಅಂಗಡಿ ಮಾಲೀಕರ ಹೊಡೆದಿದ್ದು ಅದು ಕೆಲಸ ಮಾಡೋಣ. ಅಲ್ಲಿರೋ ಅವರು ರಿಲೇಟಿವ್ ಆಗಬೇಕು. ಏನು ಅವನ ಹೆಸರು? ಹುಡುಗನ ಹೆಸರು ಫೈಜಾನ್ ಅಂತ. ಫೈಜಾನ್. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಹಾಂ, ಕಂಪ್ಲೇಂಟ್ ಮಾಡಿ. ಯಾವ ಸ್ಟೇಷನ್? ಬಸವನಗರನಾ? ಬಸವನಗರ ಪೊಲೀಸ್ ಸ್ಟೇಷನ್, ಮಾರ್ಕೆಟ್ ಏರಿಯಾ, ಬಸವನಗರ ಪೊಲೀಸ್ ಸ್ಟೇಷನ್. ಈಗ ನೀವು ನೆನ್ನೆ ಎಲ್ಲಿ ಅಡ್ಮಿಟ್ ಆಗಿದ್ರಿ? ಇಲ್ಲಿ ಅಡ್ಮಿಟ್ ಆಗಿದ್ದೀವಿ. ಇಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿ ನಿನ್ನೆ ಅಡ್ಮಿಟ್ ಆಗಿ. ಈಗ ಡಾಕ್ಟ್ರು ಇಲ್ಲಿ ಏನು ಎಕ್ಸ್ರೇಗೆ ಬರ್ದಿದ್ದಾರೆ? ಏನಕ್ಕೆ ಬರ್ದಿದ್ದಾರೆ? ಎಕ್ಸ್ರೇ ಇಲ್ಲಿ ಪೇನ್ ಆಗ್ತಾ ಇದೆ ಅಂತ ಹೇಳಿದಕ್ಕೆ ಅವರು ಎಕ್ಸ್ರೇ ಎಲ್ಲ ಇದು ಮಾಡಿ ಆಮೇಲೆ ಇಲ್ಲಿ ಈ ಕಡೆ ಈ ವಾರ್ಡಿಗೆ ಕಳಿಸಿದ್ದಾರೆ. ಅಲ್ಲಿ ಡಾಕ್ಟ್ರು ಬರ್ತಾರೆ ಅಂತ ಹೇಳಿ. ಸರಿ. ನೀವು ಈ ಹುಡುಗ ಏನು ಹೊಡ್ತಾ ತಿಂದಿದ್ದಾರಲ್ಲ ಗಣೇಶ್ ಅಂತ ವ್ಯಕ್ತಿ, ಅವ್ರು ನಿಮ್ಮ ಹತ್ರ ಕೆಲಸ ಮಾಡ್ತಾರಾ? ಹೌದು, ಕೆಲಸ ಮಾಡ್ತಿದ್ರು. ಏನು ಏಜೆನ್ಸಿ ನಿಮ್ಮದು? ಸರ್, ನಮ್ಮದು ಅಗರಬತ್ತಿ ಏಜೆನ್ಸಿ ಐತಿ. ಆಮೇಲೆ ಚಾಕ್ಲೇಟ್ ಏಜೆನ್ಸಿ ಇದೆ. ಆಮೇಲೆ ದೀಪದಣ್ಣೆ ಐಟಮ್. ಏನು ಏಜೆನ್ಸಿ ಹೆಸರು? ನೀಲಕಂಠ ಏಜೆನ್ಸಿ. ಎಲ್ಲಿದೆ? ಇದೆ ಹೊಂಡ ಸರ್ಕಲ್ ಸರ್. ನಿಮ್ಮ ಹತ್ರ ಕೆಲಸ ಮಾಡೋರು? ಹೌದು. ಎಷ್ಟು ತಿಂಗಳಿಂದ ಬಾಕಿ ಇತ್ತು ಅವ್ರದ್ದು? ಅದೊಂದು 3-4 ತಿಂಗಳು ಬಾಕಿ ಸರ್. ಎಷ್ಟು ಬಾಕಿ ಇದೆ? ಒಂದು 4,000 ಸಾವಿರ ಬ್ಯಾಲೆನ್ಸ್ ಇದೆ. ಕೊಟ್ಟಿಲ್ಲ? ಎಷ್ಟು? ಅಲ್ಲ, ಕೊಡ್ತಿದ್ದಾರೆ. ಒಂದು 500 ಪೇಮೆಂಟ್ ಕೊಡ್ತಾ ಇದ್ರು. ಅವಾಗ ನಾವು ಊರಲ್ಲಿದ್ದಾಗ ಕಲೆಕ್ಷನ್ ಕಳಿಸ್ತಾ ಇದ್ವಿ. ನಮ್ಮ ಹುಡುಗ ಕಳಿಸಿದ್ವಿ ನಿನ್ನೆ. ಕಳಿಸಿದಾಗ ಅವರಿಗೆ ಪೇಮೆಂಟ್ ಅಂತ ಕೇಳಕ್ಕೆ ಹೋಗಿದ್ದಾರೆ. ಕೇಳಕ್ಕೆ ಹೋಗ್ಬಿಟ್ಟು ಅವ್ರ ಅಳಿಯ ಇದ್ದಾರೆ, ಅವ್ರ ಅಳಿಯ ಹುಡುಗ ಇದ್ದಾನೆ. ಪೇಮೆಂಟ್ ಕೇಳಕ್ಕೆ ಹೋದಪ್ಪ ಅಂದ್ರೆ ಪೇಮೆಂಟ್ ಇಲ್ಲ ಅಂತ ಹೇಳಿದ್ದಾರೆ. ನಾವು ಹುಡುಗರನ್ನ ಕಳಿಸಿರ್ತೀವಿ, ನಾವು ಇಲ್ಲ ಅಂತ ಹೇಳ್ಬಿಟ್ಟು ಅವಾಗ ಕೊಡ್ಬೇಕಲ್ಲ ಅವರು. ಅದನ್ನು ಬಿಟ್ಟು ಹುಡುಗನ ಪೇಮೆಂಟ್ ಕೇಳಕ್ಕೆ ಹೋದಾಗ ಇದು ಸರ್, ಅವ್ರ ಮಾವರ ನಂಬರ್ ಕೇಳಿದ್ದಾರೆ. ಅವರು ಮಾವರ ನಂಬರ್ ಕೇಳಿಬಿಟ್ಟು ಇಲ್ಲಿ ನಮ್ಮ ಮಾವರ ನಂಬರ್ ಕೊಡಿ, ನಾನು ಮಾತಾಡ್ತೀನಿ ಅಂತ ಹೇಳಿ. ಅದಕ್ಕೆ ಅವರು ಕೊಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೆದರಿಕೆ ಲೆಕ್ಕಕ್ಕೆ ಅವರು ಕೈಗಿರೋದಲ್ಲಿ ಹೊರಗಡೆ ಇತ್ತಲ್ಲ ಮೊಬೈಲ್ ನಂಬರ್ ತಗೊಳಕ್ಕೆ ಹೋಗಿದ್ದಾರೆ. ಅವರು ನಮ್ಮ ಹುಡುಗ ಮೆಟ್ಲ ಮೇಲೆ ಹತ್ತಿ ತಗೊಂಡೋಗಿ 3-4 ಸರಿ ಚುಚ್ಚಿದ್ದಾರೆ. ಎಲ್ಲಿ ಚುಚ್ಚಿರೋದು? ಅದು ಪೂಜಾ ಸಾಮಗ್ರಿದೊಂದು ಇದು ಬರ್ತಲ್ಲ, ತ್ರಿಶೂಲ ಆಕಾರದ್ದು ಬರ್ತಲ್ಲ, ಕಬ್ಬಣದ ತ್ರಿಶೂಲದ್ದೇ ಬರ್ತಲ್ಲ, ಅದನ್ನ ತಗೊಂಡು ಇಲ್ಲಿ ಕತ್ತಿಗೆ ಚುಚ್ಚಿಬಿಟ್ಟಿದ್ದಾರೆ. ಕತ್ತಿ ಚುಚ್ಚಿ ಎಷ್ಟು ಗಂಟೆಗೆ ಆಗಿದ್ದು? ಅದೊಂದು 6:30 ಸುಮಾರು ಆಗಿದೆ ಸರ್. ಸಂಜೆ? ಸಂಜೆ. ಅಲ್ಲಿ ನೀವು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರಾ? ಹಾಂ, ಹಾಸ್ಪಿಟ್ಲಿಗೆ. ಆವಾಗ ಅವರು ಸೀದಾ ಪೊಲೀಸರು ಅಲ್ಲಿಂದ ಕರ್ಕೊಂಡು ಹೋದ್ರು. ಸ್ಟೇಷನ್ಗೆ ಕರ್ಕೊಂಡೋಗಿ MLC ಕೇಸಿಗೆ ಅಲ್ಲಿಗೆ ಹಾಸ್ಪಿಟ್ಲಿಗೆ CG ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರು ಅವರು. ಅಲ್ಲಿಂದ ಮತ್ತೆ ಟ್ರೀಟ್ಮೆಂಟ್ ಕೊಡ್ಸೋತ್ತೆ ಸರ್. ಈಗ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ? ಹೌದು. ಅವನು ಈಗ ಎಲ್ಲಿದ್ದಾನೆ? ಪೊಲೀಸ್ ಸ್ಟೇಷನಲ್ಲಿ ಇದ್ದಾನೆ? ಅರೆಸ್ಟ್ ಮಾಡಿದಾರಾ? ಅದು ಗೊತ್ತಿಲ್ಲ ಸರ್. ಅವನ ಹೆಸರು? ಅವ್ರ ಹೆಸರು ಫೈಜಾನ್.